ನಿಮ್ಗೆಲ್ಲ ನವರಾತ್ರಿಯ ವೈಭವ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನವರಾತ್ರಿಯ ಮೊದಲನೇ ದಿನದ ವ್ರತ ಶೈಲಪುತ್ರಿಯ ವ್ರತ. ಶೈಲಪುತ್ರಿ ಎಂದರೆ ಪರ್ವತದ ಪುತ್ರಿ, ದುರ್ಗಾಮಾತೆಯ ಮೊದಲ ರೂಪ. ಅವಳು ಆಧಾರಭೂತ ಶಕ್ತಿ, ಶುದ್ಧತೆ, ಧೈರ್ಯ ಮತ್ತು ಸ್ಥೈರ್ಯ ಪ್ರತೀಕ. ಶೈಲಪುತ್ರಿಯು ಇಂದಿನ ಜೀವನದಲ್ಲಿ ಸತಿಯಾಗಿದ್ದರು. ದಕ್ಷ ಪ್ರಜಾಪತಿಯ ಪುತ್ರಿ. ಸತಿ ದಕ್ಷನ ಅವಮಾನದಿಂದ ಸ್ವಯಂ ದಹನ ಮಾಡಿಕೊಂಡಳು. ಆಗ ಭಗವಂತನ ಶಕ್ತಿಯ ತತ್ವ ಹಾನಿಯಾಗದೆ ಉಳಿಯಿತು. ಈ ಶಕ್ತಿ ಪುನರ್ಜಾತಿಯಾಗಿ ಹುಟ್ಟಿದವಳೆ ಪಾರ್ವತಿ, ಹಿಮಾಲಯ ರಾಜನ ಪುತ್ರಿ. ಭೂಮಿಯಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸಲು ಜನಿಸಿದವಳು. ಶೈಲಪುತ್ರಿ ತನ್ನ ಬಾಲ್ಯದಿಂದಲೇ ಶಿವನ ಭಕ್ತಿಯಲ್ಲಿ ತಪಸ್ಸು ನಡೆಸಿ ಶಿಸ್ತಿನಿಂದ ಮತ್ತು ಶುದ್ಧ ಮನಸ್ಸಿನಿಂದ ಶಿವನನ್ನು ಪಡೆದಳು. ಅವಳ ಶಿಸ್ತಿನಿಂದ, ಪರಿಶುದ್ಧ ಭಕ್ತಿ ಮತ್ತು ಧೈರ್ಯದಿಂದ ಶಿವ ತೃಪ್ತರಾದರು. ಇದು ಶಕ್ತಿ ಮತ್ತು ಚೇತನದ ಪರಮಾತ್ಮ ಸಂಯೋಜನೆಂದು ಪ್ರತಿಕರಿಸುತ್ತದೆ. ಅವಳು ನಂದಿ ಮೇಲೆ ಕುಳಿತಿದ್ದು ತ್ರಿಶೂಲವನ್ನು ಎಡಗೈಯಲ್ಲಿ, ಕಮಲವನ್ನು ಬಲಗೈಯಲ್ಲಿ ಹಿಡಿದು ಶಕ್ತಿಯ ಪ್ರತೀಕ ತೋರಿಸುತ್ತಾರೆ. ಈ ದಿನ ಭಕ್ತರು ಕೆಂಪು ಅಥವಾ ಹಳದಿ ಬಟ್ಟೆ ಧರಿಸಿ ಹಣ್ಣು, ಹೂವು, ಹಾಲು ಮತ್ತು ಪವಿತ್ರ ನೀರನ್ನು ಅರ್ಪಿಸುತ್ತಾರೆ. ಶೈಲಪುತ್ರಿಯ ಪೂಜೆಯಿಂದ ಮನಸ್ಸಿನ ಶುದ್ಧತೆ, ಸಂಕಲ್ಪ ಶಕ್ತಿ, ಧೈರ್ಯ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ. ಹೀಗಾಗಿ ಇಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಶೈಲಪುತ್ರಿ ದೇವಿಯ ಆಶೀರ್ವಾದವನ್ನು ಪಡೆಯಿರಿ. ಶುಭ ನವರಾತ್ರಿ.